ಪೊಲಿಟಿಕಲ್ ಇವ್ರನ್ನ ಕೇಳಿ. ಓಕೆ ಸರ್. ಸರ್, ತಾವು ಬಹಿರಂಗವಾಗಿ ಮಾತಾಡೋದಿಲ್ಲ, ಸಿಟ್ಟು ಪ್ರದರ್ಶನ ಮಾಡೋದಿಲ್ಲ, ಹೀಗಾಗಿ ಸಚಿವ ಸ್ಥಾನ ಮಿಸ್ ಆಯ್ತು ಏನು? ಯಾಕಂದ್ರೆ ಸಾಕಷ್ಟು ನಿರೀಕ್ಷೆ ಇತ್ತು. ಪ್ರಾದೇಶಿಕವಾರ ಆಗಿರಲಿ, ಜಾತಿವಾರ ಆಗಿರಲಿ, ಸರಿದೂಗಿಲ್ಲ. HK ಪಾಟೀಲ್ ಇಲ್ಲಾರ್ದಂಥ ಸಂಪುಟ, ಕಣ್ಣಿಲ್ಲಾರದ ಸಂಪುಟ, ಅದೊಂದು ಅಂಗವಿಕಲ ಸಂಪುಟ ಅಂತ ಹೇಳಿ ನಿಮ್ಮ ಅಭಿಮಾನಿಗಳ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಸರ್. ಏನು ಹೇಳ್ತಾರೆ ಸರ್? ನಮ್ಮ ಅಭಿಮಾನಿಗಳ, ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ, ನಮ್ಮ ನಾಯಕರುಗಳ, ನನ್ನ ಹಿತೈಷಿಗಳ ಭಾವನೆಯನ್ನು ನಾನು ಅರ್ಥ ಮಾಡಿಕೊಡ್ತೇನೆ. ನಾನು ಧಾವಿಸಿ ಬಂದಿದ್ದೆ ನಮ್ಮ ಮುನ್ಸಿಪಾಲಿಟಿ ಸದಸ್ಯರುಗಳು ರಾಜೀನಾಮೆ ಕೊಟ್ಟಿದ್ದರು. ಬೇರೆ ಬೇರೆ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು ರಾಜೀನಾಮೆ ಕೊಟ್ಟಿದ್ದರು. ಪದಾಧಿಕಾರಿಗಳು ರಾಜೀನಾಮೆ ಕೊಟ್ಟಿದ್ದರು. ನಮ್ಮ ಪಕ್ಷದ ಸರ್ಕಾರವನ್ನು ಗಟ್ಟಿಗೊಳಿಸಬೇಕಾದದ್ದು ಪ್ರತಿಯೊಬ್ಬ ಕಾಂಗ್ರೆಸ್ಸಿಗಿನ ಕರ್ತವ್ಯನೂ ಹೌದು. ಆ ಹಿನ್ನೆಲೆಯೊಳಗೆ ನಾನು ಬಂದು ನಿನ್ನೆ ಅವರಿಗೆ ವಿನಂತಿ ಮಾಡಿದ್ದೇನೆ, ಪ್ರಾರ್ಥನೆ ಮಾಡಿದ್ದೇನೆ. ಅವರ ಭಾವನೆ, ಅವರಿಗೆ ಮನಸ್ಸಿಗೆ ಏನು ಘಾಸಿಯಾಗಿದೆ ಅದನ್ನು ಪಕ್ಷದ ದೃಷ್ಟಿಯಿಂದ ನಾವು ಅದಿಮಿಟ್ಕೋಬೇಕು, ಅದನ್ನು ನೆನಪಾರೋದಕ್ಕೆ ಪ್ರಯತ್ನ ಮಾಡಬೇಕು. ಈಗಾಗಲೇ ನಮ್ಮ AICCಯ ಕಾರ್ಯದರ್ಶಿಗಳಾದ ಮಾನ್ಯ ರಣದೀಪ್ ಸುರ್ಜೇವಾಲಾ ಅವರು, ಮಾನ್ಯ ರಾಹುಲ್ ಗಾಂಧಿಯವರ ನಿರ್ದೇಶನದ ಮೇರೆಗೆ ಅವರು ಹಾಗೂ KPCC ಅಧ್ಯಕ್ಷರಾದ ಹರಿಪ್ರಸಾದ್ ಅವರು ನಾನು ಭೇಟಿಯಾಗಿ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಆ ಎಲ್ಲ ಹಿನ್ನೆಲೆಯೊಳಗೆ ನಾವು ಏನೇ ನಮ್ಮ ನೋವುಗಳಿದ್ರೂ ಅದನ್ನು ನೆನಪಾರಿ ನಾವು ಪಕ್ಷದ ಸರ್ಕಾರವನ್ನು ಗಟ್ಟಿಗೊಳಿಸೋದ್ರೊಳಗೆ ಶ್ರಮ ಪಡೋಣ ಅನ್ನುವಂಥ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಈಗ ನೀವೇನು ಪ್ರಶ್ನೆ ಕೇಳ್ತಿರಲ್ಲ ಅವಕ್ಕೆ ನಂದು ಮೌನ ಮಾತ್ರ ಉತ್ತರ. ಸರ್, ಇನ್ನೊಂದು ಬಾಕಿ ಉಳಿದಂತ ಇನ್ನೊಂದು ಸಚಿವ ಸ್ಥಾನ HK ಪಾಟೀಲ್ ಸಿಗ್ತಾ ಇದೆಯಲ್ಲ ಅಂತ ತಮ್ಮ ಕಾರ್ಯಕರ್ತರದ್ದು ಪೂರ ಭರವಸೆ ಸರ್.